ಕ್ರಿಕೆಟ್ ಇಂದು ವಿಶ್ವದೆಲ್ಲೆಡೆ ಪ್ರಖ್ಯಾತಿ ಹೊಂದಿದ್ದು ಎಲ್ಲ ವಯೋಮಾನದವರನ್ನ ಇದು ಆಕರ್ಷಿಸುತ್ತಿದೆ. ಎಲ್ಲೆಡೆ ಓವರ್ ಆರ್ಮ್ ಕ್ರಿಕೆಟ್ ಚಾಲ್ತಿಯಲ್ಲಿದ್ದರೆ ಕರಾವಳಿ ಅದರಲ್ಲೂ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾತ್ರ ಅಂಡರ್ ಆರ್ಮ್ ಕ್ರಿಕೆಟ್ಗೆ ಹೆಚ್ಚು ಮಾನ್ಯತೆ. ಪುತ್ತೂರಿನಲ್ಲಿ ಇಂತಹದ್ದೇ ಒಂದು ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ನಡೆದುಕೊಂಡು ಬರುತ್ತಿದೆ. ಹಳ್ಳಿ ಹುಡುಗರು ಪೇಟೆ ಕಪ್ ಎನ್ನುವ ಹೆಸರಿನಲ್ಲಿ ನಡೆಯುವ ಈ ಪಂದ್ಯಾಟದಲ್ಲಿ ಭಾಗಿಯಾಗಲು ಹೊರ ದೇಶದಲ್ಲಿರುವವರು ಪುತ್ತೂರಿಗೆ ಬರುವುದು ಈ ಪಂದ್ಯಾಟದ ವಿಶೇಷತೆಯಾಗಿದೆ. ದಕ್ಷಿಣ ಕನ್ನಡದಲ್ಲಿ ಕೋಮು ಸೌಹಾರ್ದತೆಯನ್ನ ಕಾಪಾಡುವಲ್ಲಿ ಜಿಲ್ಲಾಡಳಿತ ಹರಸಾಹಸ ಪಡುತ್ತಿದೆ. ಆದರೆ ಜಿಲ್ಲೆಯಲ್ಲಿ ನಿರಂತರವಾಗಿ ನಡೆಯುವ ಅಂಡರ್ ಆರ್ಮ್ ಪಂದ್ಯಾಟದಲ್ಲಿ ಮಾತ್ರ ಈ ಕೋಮು ಘರ್ಷಣೆಯ ಮಾತೆ ಸುಳಿದಾಡೋದಿಲ್ಲ. ಹೌದು, ಅಂಡರ್ ಆರ್ಮ್ ಕ್ರಿಕೆಟ್ನಲ್ಲಿ ಎಲ್ಲಾ ಧರ್ಮದ ಜನರು ಸೌಹಾರ್ದತೆಯಿಂದ ಆಡುವ ಒಂದೇ ಪಂದ್ಯ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯಾಟಗಳಾಗಿವೆ. ಇದೇ ರೀತಿಯ ಕ್ರಿಕೆಟ್ ಪುತ್ತೂರಿನ ಸ್ವಾತಂತ್ರ್ಯ ಹೋರಾಟಗಾರ ಎನ್ಎಸ್ ಕಿಲ್ಲೆ ಮೈದಾನದಲ್ಲಿ ಕಳೆದ 15 ವರ್ಷಗಳಿಂದ ನಡೆದುಕೊಂಡು ಬರುತ್ತಿದೆ. ಅಮರ್ ಅಕ್ಬರ್ ಆಂಥೋನಿ ಟ್ರೋಫಿ ಹೆಸರಿನಲ್ಲಿ ನಡೆಯುತ್ತಿರುವ ಈ ಪಂದ್ಯಾಟದ ವಿಶೇಷವೆಂದರೆ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಇಡೀ ದಕ್ಷಿಣ ಕನ್ನಡದ ಗ್ರಾಮಗಳ ಕ್ರಿಕೆಟ್ ತಂಡ ಆಗಮಿಸುತ್ತಿದೆ. ಈ ಬಾರಿ ಈ ಪಂದ್ಯಾಟದಲ್ಲಿ ಪಾಲ್ಗೊಳ್ಳಲು ಒಟ್ಟು 142 ತಂಡಗಳು ಹೆಸರು ನೋಂದಾಯಿಸಿದ್ರು 48 ತಂಡಗಳನ್ನು ಆಯ್ದುಕೊಳ್ಳಲಾಗಿದೆ. 2 ದಿನಗಳ ಕಾಲ ನಡೆಯುವ ಈ ಪಂದ್ಯಾಟದಲ್ಲಿ ಭಾಗಿಯಾಗುವ ತಂಡದಲ್ಲಿ ತಂಡ ನೀಡುವ ಹೆಸರಿನ ಗ್ರಾಮದ ಆಟಗಾರರಿಗೆ ಮಾತ್ರ ಆಡಲು ಅವಕಾಶವಿದೆ. ಗ್ರಾಮ ಮಟ್ಟದಲ್ಲಿರುವ ಪ್ರತಿಭೆಗಳಿಗೆ ಅವಕಾಶ ನೀಡುವುದು ಈ ಪಂದ್ಯಾಟ ಆಯೋಜನೆಯ ಮುಖ್ಯ ಉದ್ದೇಶವಾಗಿದೆ. ಸಾಮಾನ್ಯವಾಗಿ ಡಿಸೆಂಬರ್ ತಿಂಗಳಿನಲ್ಲಿ ಆಯೋಜಿಸಲ್ಪಡುವ ಈ ಪಂದ್ಯಾಕೂಟದಲ್ಲಿ ಭಾಗವಹಿಸಲು ವಿದೇಶದಲ್ಲಿರುವ ಆಟಗಾರರು ಬಂದು ಆಡುವುದು ಕೂಡ ಈ ಪಂದ್ಯಾಟದ ವಿಶೇಷತೆಯಾಗಿದೆ. ಕಳೆದ 15 ವರ್ಷಗಳಿಂದ ಆಯೋಜಿಸಲ್ಪಡುತ್ತಿರುವ ಈ ಅಂಡರ್ ಆರ್ಮ್ ಕ್ರಿಕೆಟ್ ಪಂದ್ಯದಲ್ಲಿ ಸರ್ಕಾರಿ ನೌಕರರು, ವಕೀಲರು, ವೈದ್ಯರು ಸೇರಿದಂತೆ ಎಲ್ಲ ಇಲಾಖೆಗಳ ತಂಡಗಳಿಗೂ ವಿಶೇಷ ಪಂದ್ಯಾಟವನ್ನ ನಡೆಸಲಾಗುತ್ತಿದೆ. ಹೊನಲು ಬೆಳಕಿನಲ್ಲಿ ನಡೆಯುವ ಈ ಕ್ರಿಕೆಟ್ ಪಂದ್ಯಾಟ ಆಯೋಜಕರಿಗೆ ಸಮಾಜದ ಸಹಕಾರ ಅನಿವಾರ್ಯತೆಯಲ್ಲಿದೆ. ಸಮಾಜ ಸಹಕರಿಸಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಪಂದ್ಯಾಟ ಆಯೋಜನೆಯನ್ನ ಸ್ಥಗಿತಗೊಳಿಸಲು ನಿರ್ಧರಿಸುವುದು ಅಂಡರ್ ಆರ್ಮ್ ಕ್ರಿಕೆಟ್ ಪ್ರೇಮಿಗಳ ಬೇಸರಕ್ಕೂ ಕಾರಣವಾಗಿದೆ. ಹಳ್ಳಿ ಹುಡುಗರು ಪೇಟೆ ಕಪ್ ಇದೊಂದು ನಮ್ಮ ಹಳ್ಳಿ ಹುಡುಗರಿಗೆ ಒಂದು ಸುವರ್ಣಾವಕಾಶ. ಯಾಕಂದ್ರೆ ಈ ಮೊದಲು ಗ್ರಾಮಗಳ ಮ್ಯಾಚ್ ನಡೆಯೋಕ್ಕಿಂತ ಮೊದಲು ದೊಡ್ಡ ಸೆಟ್ ಟೀಮ್ಗಳಿಗೆ ಮಾತ್ರ ಆಡುವ ಅವಕಾಶ ಇತ್ತು. ಇವಾಗ ಈ ಸಿಟಿ ಏರಿಯಾಗಳಿಗೆ ಬಂದು ಗ್ರಾಮ ಮಟ್ಟದ ಆಟಗಾರರಂತ ನಮ್ಮಂತವರು ಇಲ್ಲಿ ಸಿಟಿ ಏರಿಯಾದಲ್ಲಿ ಆಡುವಂತ ಅವಕಾಶ ಮಾಡಿಕೊಟ್ಟಿದೆ ಅಮರ್ ಅಕ್ಬರ್ ಆಂಥೋನಿ ಆಯೋಜಕರು. ಇದಕ್ಕೆ ನಾವು ಧನ್ಯವಾದಗಳನ್ನ ಹೇಳಬೇಕು ಅಂತ ಆಟ ಅಲ್ಲ, ಯಾಕಂದ್ರೆ ನಮ್ಮ ಮಟ್ಟಿಗೆ ಇದು ತಾಲೂಕಿಗೆ ಒಂದು ಹಬ್ಬ. ನಾವು ಯಾವ ಊರಲ್ಲಿ ಇದ್ರು ಗಲ್ಫ್ ವಿದೇಶ ಎಲ್ಲಿದ್ರು ನಾವು ಈ ಒಂದು ಪಂದ್ಯಾಕೂಟಕ್ಕೆ 1 ವಾರದ ರಜಾ ತೆಗೆದು ನಾವು ಬರುವುದು. ಯಾಕಂದ್ರೆ ಇದು ಗೆಲುವಲ್ಲ, ನಮ್ಗೆ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕು, ಇದರಲ್ಲಿ ನಾವು ಭಾಗಿಯಾಗಬೇಕೆಂಬ ಉದ್ದೇಶದಿಂದ ನಾವು ಬರುವಂತಹ ಆಟಗಾರರು. ನಾವು ಇವತ್ತು ಅಮರ್ ಅಕ್ಬರ್ ಆಂಥೋನಿ ಸೌಹಾರ್ದ ರೋಲಿಂಗ್ ಟ್ರೋಫಿ, ಈ ಟ್ರೋಫಿ ಕಳೆದ 15 ವರ್ಷದಿಂದ ನಿರಂತರವಾಗಿ ಕಿಲ್ಲೆ ಮೈದಾನದಲ್ಲಿ ನಡೀತಾ ಉಂಟು. ಇದರ ಪ್ರಮುಖ ಒಂದು ಉದ್ದೇಶ ಶಾಂತಿ, ಸ್ನೇಹ, ಸೌಹಾರ್ದತೆ ನಮ್ಮೂರಲ್ಲಿ ಬೇಕು. ನಮ್ಮೂರಲ್ಲಿ ಎಲ್ಲ ಹುಡುಗರನ್ನು ಒಟ್ಟು ಸೇರಿಸಿಕೊಂಡು ಒಂದೊಂದು ಗ್ರಾಮದ ತಂಡವನ್ನ ರಚನೆ ಮಾಡಿಕೊಂಡು ಈ ಹಳ್ಳಿ ಹುಡುಗರು ಪೇಟೆ ಕಪ್ ಎಂಬ ಒಂದು ಪಂದ್ಯಾಕೂಟವನ್ನು ನಾವು ನಡೆಸ್ತಾ ಇದ್ದೇವೆ. ಕಳೆದ 15 ವರ್ಷಗಳಿಂದ ನಿರಂತರ ನಡೆಸ್ತಾ ಇದ್ದೇವೆ. ಈ ಸರ್ತಿ ಒಂದು 148 ಗ್ರಾಮದ ತಂಡಗಳು ಅದರಲ್ಲಿ ಭಾಗವಹಿಸುವಂತ ತಮ್ಮ ಇದನ್ನು ಕೊಟ್ಟಿದೆ, ಹೇಳಿಕೆಯನ್ನು. ನಾವು ಅದರಲ್ಲಿ ಕೇವಲ ಒಂದು 48 ಮಾತ್ರ ಈ ಒಂದು ಪಂದ್ಯಾಕೂಟಕ್ಕೆ ಆಯ್ಕೆ ಮಾಡಿದ್ದೇವೆ. ಖಂಡಿತವಾಗಿ ಕೂಡ ಇಲ್ಲಿ ಮರಳಿ ಬರುತ್ತಾ ಅವಶ್ಯಕತೆಯ ಮಧ್ಯೆ 3 ಅಂಕಗಳ ವ್ಯತ್ಯಾಸವಿದೆ. ನಡೆಸಿಕೊಂಡು ಕ್ಯಾಪ್ ಶಾಟ್ ಅನ್ನು ಬಾರಿಸುತ್ತಾ 1-2 ಓಟವನ್ನು ಓಡಿದ್ರೆ ಎಲ್ಲೋ ಒಂದು ಕಡೆ ಒಂದು ಚೆಂಡನ್ನು ಸೀಮಾರೇಖೆ ಗಡಿಭಾಗಕ್ಕೆ ಪರೀಕ್ಷೆ ಒಂದು ಕಣ್ಣನ್ನು ಹಾಯಿಸಬೇಕಾಗಿದೆ. ಡೀಪ್ ಎಕ್ಸ್ಟ್ರಾ ಕವರ್ಸ್, ಲಾಂಗ್ ಆನ್, ಡೀಪ್ ಮಿಡ್ ವಿಕೆಟ್ ಅಂಡ್ ಸ್ಪ್ಯಾನ್ ಓಟವನ್ನು ಅಥವಾ ಒಂದೊಂದು ಓಟವನ್ನು ಓಡಿದರೆ ಈ ಹಂತರ ಮುಂದೆ 13 ಅಂಕವನ್ನ ದಾಖಲಿಸಿಕೊಳ್ಳಬಹುದಾಗಿದೆ. ಇದಾಗಿದೆ ಈ ಕಿಲ್ಲೆ ಮೈದಾನದ ವೈಶಿಷ್ಟ್ಯತೆ. ಕ್ಯಾಪ್ ಶಾಟ್ ಅನ್ನು ಬಾರಿಸಿದ್ರೆ ಖಂಡಿತವಾಗಿ ಕೂಡ 1-2 ಓಟವನ್ನು ಓಡಬಹುದಾಗಿದೆ. ಇಲ್ಲಿ ಪ್ರಸ್ತುತ ತೃತೀಯ ಚೆಂಡು ಹೇಳಿದ್ರೆ ಜವಾಬ್ದಾರಿ ಇದ್ದೇ ಇದೆ. ಪೆನಾಲ್ಟಿ ಮ್ಯಾಚ್ ಓವರ್ ಪಂದ್ಯದ ಫಲಿತಾಂಶದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿಕೊಳ್ಳುವಂತಹ ಓವರ್ ಎಂದು 4 ಅಂಕಗಳ ವ್ಯತ್ಯಾಸ. ಇದು 9 ಬಾಕಿ 13 ಓಟದ ಅವಶ್ಯಕತೆ. ಅನೀಶ್, ವಿ4 ನ್ಯೂಸ್, ಪುತ್ತೂರು.